12 ವರ್ಷಗಳು ಅವಳು ನೋವಿನಲ್ಲಿ ಬದುಕಿದಳು. ದೇಹದಲ್ಲಿ ಮಾತ್ರವಲ್ಲ, ಆತ್ಮದಲ್ಲೂ. ವೈದ್ಯರು ಸೋತರು, ಜನರು ತಳ್ಳಿ ಹಾಕಿದರು, ಆಶೆ ಮಸುಕಾಯಿತು. ಆದರೆ ನಂಬಿಕೆ ಅವಳೊಳಗೆ ಇನ್ನೂ ಜೀವಂತವಾಗಿತ್ತು. ಯೇಸುವಿನ ಬಗ್ಗೆ ಕೇಳಿದಳು, ಕಥೆಯಂತೆ ಅಲ್ಲ, ಜೀವನದ ಆಶೆಯಂತೆ. ಅವಳು ಮನದಲ್ಲಿ ಹೇಳಿಕೊಂಡಳು, ನಾನು ಆತನ ಅಂಗಿಯ ತುದಿಯನ್ನು ಮುಟ್ಟಿದರೆ ನಾನು ಗುಣಮುಖಳಾಗುತ್ತೇನೆ. ಇಂದು ನಾವು ಕೂಡ ಅವಳಂತೆಯೇ ಇದ್ದೇವೆ. ಹೊರಗೆ ನಗುತ್ತೇವೆ, ಆದರೆ ಒಳಗೆ ನೋವಿನಲ್ಲಿ ರಕ್ತಸ್ರಾವವಾಗುತ್ತೇವೆ. ಜನಸಮೂಹ ದೊಡ್ಡದು, ಸಮಸ್ಯೆಗಳು ದೊಡ್ಡವು, ಆದರೆ ನಿನ್ನ ನಂಬಿಕೆ ಅದಕ್ಕಿಂತ ದೊಡ್ಡದಾಗಿರಲಿ. ಅವಳು ಮುಂದೆ ಹೋದಳು, ಭಯದೊಳಗಿಂದ, ನಿರಾಶೆಯೊಳಗಿಂದ, ಅವಮಾನಗಳೊಳಗಿಂದ. ಏಕೆಂದರೆ ನಂಬಿಕೆ ಚಲಿಸಿದಾಗ ಆಕಾಶ ಚಲಿಸುತ್ತದೆ. ಅವಳು ಆತನನ್ನು ಮುಟ್ಟಿದಳು. ಕ್ಷಣದಲ್ಲೇ ಶಕ್ತಿ ಹರಿಯಿತು, ನೋವು ನಿಂತಿತು, ಬಂಧನಗಳು ಮುರಿದವು. ಯೇಸು ನಿಂತರು, ಯಾಕೆಂದರೆ ಯಾರೋ ಆತನನ್ನು ಮುಟ್ಟಿದ್ದಕ್ಕಾಗಿ ಅಲ್ಲ, ಯಾರೋ ಆತನನ್ನು ನಂಬಿದ್ದಕ್ಕಾಗಿ. ಇಂದು ಯೇಸು ನಿಲ್ಲುತ್ತಾರೆ. ಇಂದು ನಿನ್ನ ನಂಬಿಕೆಗೆ ಸ್ಪಂದಿಸುತ್ತಾರೆ. ನಿನಗೆ ಪರಿಪೂರ್ಣತೆ ಬೇಡ, ಸ್ಥಾನಮಾನ ಬೇಡ, ನಂಬಿಕೆ ಮಾತ್ರ ಬೇಕು. ನಿನ್ನ ಪ್ರಾರ್ಥನೆ ಜೋರಾಗಿರಬೇಕಿಲ್ಲ, ನಿನ್ನ ನಂಬಿಕೆ ಸತ್ಯವಾಗಿರಬೇಕು. ಇಂದು ನಿನ್ನ ನೋವಿನಲ್ಲಿ, ನಿನ್ನ ಪಾಪದಲ್ಲಿ, ನಿನ್ನ ಭಯದಲ್ಲಿ, ನಿನ್ನ ದುರ್ಬಲತೆಯಲ್ಲಿ ನಂಬಿಕೆಯಿಂದ ಯೇಸುವನ್ನು ಮುಟ್ಟು. ಆಗ ಆತನು ಹೇಳುತ್ತಾನೆ, ಮಗನೇ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ, ಶಾಂತಿಯಿಂದ ಹೋಗು. ಏಕೆಂದರೆ ಅದೇ ಯೇಸು ಇಂದು ಗುಣಪಡಿಸುತ್ತಾನೆ, ಇಂದು ಮರುಸ್ಥಾಪಿಸುತ್ತಾನೆ, ಇಂದು ರಕ್ಷಿಸುತ್ತಾನೆ. ಇದೇ ತರಹದ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.